ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಮೋದಕ್. ಹೌದು, ಇದನ್ನ ಮೋದಕ್ ರೆಸಿಪಿ ಮಾಡಿ ಹಾಕ್ಲಿಕತ್ತೇನ್ರಿ. ಇದು ಎಷ್ಟು ಮಸ್ತ್ ಅದ ಅಂದ್ರೆ ಭಾರಿ ರುಚಿ ಆತ್ರಿ. ಮತ್ತು ಗಣಪಗಂತೂ ಹೇಳಿ ಮಾಡಿಸಿದ ಐಟಮ್ ಅಲ್ರಿ. ಹಿಂಗಾಗಿ ಇದನ್ನೊಂದು ರೆಸಿಪಿ ಮಾಡತ್ತಿದ್ದೆ. ಇದು ಅಂಗಾರಕ ಸಂಕಷ್ಟಿ ದಿನ ನಾ ಮಾಡಿದ್ದೆ. ಇದಕ್ಕೆ ನಾನು ಮೊದಲಿಗೆ ಒಂದು ಗ್ಲಾಸ್ ನೀರು ಅಷ್ಟು ಹಾಕೊಳಕತ್ತೇನ್ರಿ. ಇದನ್ನ ಕಾಯಕ್ಕೆ ಇಟ್ಕೊಂಡೇನ್ರಿ. ನಾನು ಫಸ್ಟ್ ನೀರನ್ನ ಕಾಯಕ್ಕೆ ಇಟ್ಕೋಬೇಕು, ಯಾಕಂದ್ರೆ ಇದನ್ನ ಕನಕ ರೆಡಿ ಮಾಡ್ಕೊಳಕತ್ತೇನ್ರಿ. ಹಿಂಗಾಗಿ ಇವಾಗ ಇದನ್ನ ನೀರು ಕಾದದ. ಇದಕ್ಕೆ ಒಂಚೂರ ಅರ್ಶಿನ ಹಾಕೊಳಕತ್ತೇನೆ. ಬೇಕಂದ್ರೆ ನೀವು ಫುಡ್ ಕಲರ್ ಇತ್ತಂದ್ರೆ ಮನ್ಯಾಗ ಅದನ್ನ ಹಾಕೋಬಹುದ್ರಿ. ನನ್ನ ಹತ್ರ ಇಲ್ಲ, ಅದಕ್ಕಾಗಿ ಬೇಡ ಅಂತ ಹೇಳಿ ನಾನು ಅರ್ಶಿನ ಹಾಕೊಳಕತ್ತೀನಿ. ಮತ್ತೆ ಒಂಚೂರ ಚಿಟಿಗೆ ಅಷ್ಟ ನಾನು ಸಾಲ್ಟ್ ಹಾಕೋಣ, ಸ್ವಲ್ಪ ರುಚಿ ತಕ್ಕಷ್ಟು ಇರ್ಲಿ ಅಂತ ಹೇಳಿ. ಇವಾಗ ಚಂದಂಗೆ ಇದನ್ನ ಕೈ ಆಡಿಸ್ಕೊಳ್ಳೋಣ. ಯಾಕಂದ್ರೆ ಅರ್ಶಿನ ಹಾಕಿದ್ದೇನಲ್ವಾ, ಅರ್ಶಿನ ಹಾಕೊಂಡಿದ್ದು ಕರೆಕ್ಟಾಗಿ ಕೂಡ್ಕೋಬೇಕು. ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ. ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದು ಹೆಂಗ್ ಹಾಕ್ಬೇಕಂದ್ರೆ ಒಂದ್ ಸೈಡಿಂದ ಹಾಕ್ಬೇಕು, ಇನ್ನೊಂದ್ ಸೈಡಿಂದ ಕೈ ಆಡಿಸ್ಕೋಬೇಕು ಅಂತ ಇರಬೇಕು. ಯಾಕಂದ್ರೆ ಗಂಟು ಆಗ್ಬಾರ್ದಲ್ಲ, ಅದಕ್ಕೆ. ಸೊ ಇದ್ರಾಗ ಲಮ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಾ ಅಕ್ಕಿ ಹಿಟ್ಟನ್ನ ಅಂದ್ರೆ ರೈಸ್ ಫ್ಲೋರು ಇದನ್ನ ನಾನು ನೀಟಾಗಿ ಹಿಂಗ್ ಹಾಕೊಂಡ್ ಒಂದ್ ಸೈಡಿಂದ ಹಾಕೊಂತ ಇದ್ರ ಚಮಚಲ್ಲಿ ಕೈ ಆಡಿಸ್ಕೋಬೇಕು. ಅಂದ್ರೆ ಒಂಚೂರು ಲಮ್ಸ್ ಇರಬಾರ್ದು, ಒಂದ್ ಸ್ವಲ್ಪನೂ ಗಂಟೆ ಇರಬಾರ್ದು, ಅದಕ್ಕೆ. ಓಕೆ, ಇದನ್ನ ನಾವು ಈಗ ಚಂದಂಗ ಕೈ ಆಡಿಸ್ಕೊಂಡು ಆದ್ಮೇಲೆ ಇದನ್ನ ಆರ್ಲಿಕ್ಕೆ ಬಿಡಬೇಕು. ಆರಾಕ್ ಬಿಡೋಣ, ಯಾಕಂದ್ರೆ ಆರಿದ್ಮೇಲೆ ಇದನ್ನ ಮಾಡಾಕ ಬರತ್ತೆ. ಸೊ ಒಂದ್ ಸ್ವಲ್ಪ ಸೆಟ್ಟಿಂಗ್ ಆಗ್ಲಿ ಅಂತ ಹೇಳಿ ಅನ್ನೋದಕ್ಕೆ ನೀನ್ ಸ್ವಲ್ಪ ಆರಾಕ ಬಿಡೋಣ. ಇವಾಗ ಇದನ್ನ ಒಳಗಡೆ ತುಂಬಿ ಮಾಡುವಂತದ್ದು ಹೂರ್ಣ ಮಾಡ್ಕೊಳ್ಬೇಕು. ಹೂರ್ಣ ಅಂತಂದ್ರೇನು, ಸ್ವೀಟ್. ಸೊ ಸ್ವೀಟಿಗೆ ಅಂತಂದ್ರೆ ನಾನಿಲ್ಲಿ ಬಳಸಿದ್ದು ಬೆಲ್ಲ, ಅಂದ್ರೆ ಜಾಗ್ರಿ. ಸೊ ಜಾಗ್ರಿ ಎಷ್ಟು ತೊಗೊಂಡಿದ್ದೇನೆ ಅಂದ್ರೆ ಜಸ್ಟ್ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ. ಇದೊಂದು ಬೌಲ್ ಬೆಲ್ಲನ ಹಾಕೊಂಡು ಸ್ವಲ್ಪ ಕರಗಿಸ್ಕೋಬೇಕ್ರಿ. ನೀವು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟೇ ನೀರನ್ನು ಹಾಕೊಂಡ್ರೆ ನಡೀತದ ರೀ. ಅದಕ್ಕಾಗಿ ಒಂದೆರಡು ಸ್ಪೂನ್ ಅಷ್ಟೇ ನಾನು ನೀರು ಹಾಕೊಂಡಿದ್ದೀನಿ. ಅಂದ್ರೆ ಅದು ಕರಗಲಿಕ್ಕೆ ಅನುಕೂಲ ಮಾಡಕ್ಕಷ್ಟ ರೀ, ಮತ್ತೇನಲ್ಲ. ಇದನ್ನ ಇನ್ನು ಆನಾದು ತೊಳೋದು ಅವಶ್ಯಕತೆ ಇಲ್ಲ. ಜಸ್ಟ್ ಅದ್ರ ಗಂಟೆಲ್ಲ ಕರಗ್ಬಿಟ್ರೆ ಸಾಕು. ಇವಾಗ ಗಂಟೆಲ್ಲ ಕರಗಿದೆ, ಬೆಲ್ಲನೂ ಎಲ್ಲ ಪೂರ ನೀಟಾಗಿ ಕರಗಿದೆ. ಹಿಂಗಾಗಿ ಇವಾಗ ನಾನು ಕೊಬ್ಬರಿ ಹಾಕೊಳತ್ತೀನಿ. ಇದು ಕೊಕೊನಟ್ ಪೌಡರ್. ಇದು ಜಸ್ಟ್ 2 ಬೌಲ್ ತೊಗೊಂಡಿದ್ದೀನಿ. ಅಂದ್ರೆ 1 ಬೌಲ್ ಬೆಲ್ಲ ಆದ್ರೆ ಇದು 2 ಬೌಲ್ ತೊಗೊಳ್ಬೇಕು ನಾವು. ಹಿಂಗಾಗಿ ಇದನ್ನ 2 ಬೌಲ್ ಅಷ್ಟು ನಾನು ಕೊಬ್ಬರಿನ ಇದಕ್ಕೆ ಹಾಕೊಳಕತ್ತೀನಿ. ಡೈರೆಕ್ಟಾಗಿ ಹಾಕೊಂಡ್ಬಿಡಿ ಅದಕ್ಕೇನು. ಸೊ ಇದನ್ನ ನೀಟಾಗಿ ಕೈ ಆಡಿಸ್ಕೋಬೇಕು. ಅಲ್ಲದೆ ನಾನು ಬಾದಾಮಿ ಮತ್ತೆ ಗೋಡಂಬಿ, ಕ್ಯಾಶ್ಯೂ ಆ್ಯಂಡ್ ಬಾದಾಮಿ ಇವೆರಡೂ 50-50 ಗ್ರಾಮ್ ತಗೊಂಡು ಅವನ್ನ ಪೌಡರ್ ಮಾಡಿ ಹಾಕೊಳಕತ್ತೀನಿ. ಸೊ ಅದು ಚೂರು ಮಕ್ಕಳಿಗೆ ಚಲೋ ಅನ್ಸುತ್ತೆ, ಸ್ವಲ್ಪ ಹೆಲ್ದಿ ಅನ್ಸುತ್ತೆ. ಮೋದಕ ಅವೆಲ್ಲ ಇಷ್ಟಪಡ್ತಾವಲ್ರಿ. ಹಿಂಗಾಗಿ ತಿನ್ಕೊಂತ ಅಡ್ಡಾಡ್ತಾವ ಅಂತ ಹೇಳಿ ಒಂದೀಟ ಜಾಸ್ತಿ ಇದೇನ್ರ ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಿರು ಒಳ್ಳೇದ ರೀ. ಇವಾಗ ಇದನ್ನ ಕೈ ಆಡಿಸ್ಕೊಂತ ಇವಾಗ ನಾನು ಸ್ವಲ್ಪ ಕಾರ್ಡಮಮ್ ಅಂದ್ರೆ ಏಲಕ್ಕಿ ಹಾಕೊಂಡಿದ್ದೀನಿ. ಎರಡು ತೊಗೊಂಡಿದ್ದೆ. ಸೊ ಎರಡನ್ನೂ ಅದಕ್ಕೆ ಹಾಕೊಳತ್ತೀನಿ. ಅದನ್ನೇನ ಪುಡಿ ಮಾಡ್ಕೊಂಡಿಲ್ಲ, ಇಡಿಯದೇ ಹಾಕೊಂಡಿದ್ದೀನಿ. ಸ್ವಲ್ಪ ಹೋಳಾಗಿ ಇರ್ಲಿ ಅಂತ ಹೇಳಿ, ಅಂದ್ರೆ ಬಾಯ ಸಿಕ್ಕಾಗ ರುಚಿ ಕಂಪು ಮಸ್ತ್ ಇರುತ್ತೆ, ಅದಕ್ಕೆ. ಇವಾಗ ಇನ್ನು ಸ್ವಲ್ಪ ಕೈ ಆಡಿಸ್ಕೊಂತ ಇರಬೇಕು. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ 2 ಸ್ಪೂನ್ ಅಷ್ಟು ನಾನು ಪುಟಾಣಿ ಹಿಟ್ಟ ಹಾಕೊಳತ್ತೀನಿ. ಅಂದ್ರೆ ಇದು ಬೆಂಗಾಲ್ ದಾಲ್ ಅಂತಾರಲ್ರಿ. ಸೊ ಅದನ್ನ 2 ಸ್ಪೂನ್ ಅಷ್ಟು ಅದನ್ನ ಹಿಟ್ಟು ಹಾಕೊಳತ್ತೀನಿ. ಆ ಪೌಡರ್ನ ಒಂದ್ 2 ಸ್ಪೂನ್. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಸೊ ಇದನ್ನ ಹಾಕೊಂಡು ಚಂದಂಗೆ ಕೈ ಆಡಿಸ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ಅದು ತಳ ಬಿಡಬೇಕು ನೋಡ್ರಿ, ಅಲ್ಲಿವರೆಗೂ ಹಾಕೋಬೇಕು. ಓಕೆ, ಅಲ್ಲಿವರೆಗೂ ಕೈ ಆಡಿಸ್ಕೊಂಡ್ಬಿಟ್ರೆ ಮಸ್ತ್ ಆಗತ್ತ. ಸೊ ಈಗ ನಂದು ರೆಡಿ ಆಗಿದೆ ಕನಕ. ಇದು ಆರ್ಲಿಕ್ಕೆ ಬಿಡೋಣ. ಸೊ ಎರಡು ಆರಿದಾವೆ. ಇವಾಗ ನಾನು ಇದನ್ನ ಕನಕ ಏನ್ ಮಾಡಿದ್ನಲ್ಲ, ಅದು ಸ್ವಲ್ಪ ಗಂಟದು ಏನಿರಬಾರ್ದು ಅನ್ನೋ ಕಾರಣಕ್ಕೆ ಒಂದು ತಾಟಿ ತಕೊಂಡು ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡಿ ಚೆಕ್ ಮಾಡ್ಕೋಬೇಕು. ಅಕಸ್ಮಾತ್ ಆಗಿ ನಿಮ್ಗೆ ಅದು ಸ್ವಲ್ಪ ಅಳಕ್ ಅನ್ಸಿದ್ರು ಕೂಡ ಇದಕ್ಕೆ ಒಣ ಹಿಟ್ಟ ಮೇಲ್ಗಡೆ ಹಾಕೊಂಡು ನೀವು ಕೈ ಆಡಿಸ್ಕೋಬಹುದು, ನಡೀತದೆ. ಯಾಕಂದ್ರೆ ಹೊಳ್ಳಿ ನಾವು ಇದನ್ನ ಸ್ಟೀಮ್ ಮಾಡ್ತೀವಿ. ಸೊ ಅದನ್ನೇನು ಹಸಿಯದಂತ ಉಳಿತದ ಅನ್ನೋದು ಏನಿಲ್ಲ. ಇವಾಗ ಒಂಚೂರ ಕೈಗೆ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ಇದೇನ ಕನಕ ಮಾಡಿದೇವಲ್ಲ ಅದನ್ನ ಸ್ವಲ್ಪ ಟ್ಯಾಪ್ ಮಾಡ್ತಾ ದೊಡ್ಡದು ಮಾಡೋಣ. ಜಾಸ್ತಿ ದೊಡ್ಡದು ಬೇಡ, ಸ್ವಲ್ಪ ಮೀಡಿಯಂ ಸೈಜ್. ಯಾಕಂದ್ರೆ ನನ್ನ ಹತ್ರ ಇರೋದು ಇದು ಮೋದಕದ ಮೋಲ್ಡ್ ಅದ. ಸೊ ಅಚ್ಚದ ಆಚಿನ ಸೈಜ್ ಅಷ್ಟ ನಾನು ಮಾಡ್ಕೊಳಕತ್ತೀನಿ ರೀ. ಇವಾಗ ನಿಮ್ ಕಡೆ ಅಚ್ಚಿಲಿಲ್ಲ ಅಂದ್ರೂ ಹಂಗೆ ನೀನು ತುಂಬ್ಕೋಬಹುದು. ಬಟ್ ನನ್ನ ಕಡೆ ಹಚ್ಚದಲ್ಲ ಅಂತ ಹೇಳಿ ನಾನು ಆ ಸೈಜ್ ಮಾಡ್ಕೊಳಕತ್ತೀನಿ ರೀ ಎಲ್ಲಾನು. ಮತ್ತು ಕನಕ ಸ್ವಲ್ಪ ದಪ್ಪ ತೊಗೊಂಡೇನಿ. ಯಾಕಂದ್ರೆ ಇದು ಸ್ಟೀಮ್ ಕೊಡ್ತೇವಲ್ಲ, ಆಮೇಲೆ ಇದೇನು ಚಲೋನೂ ಆಗುತ್ತೆ ರೀ ಹಂಗೇನು. ಮತ್ತು ಕರ್ದದ್ದಲ್ಲ ಅಂದ್ಕೊಂಡು ಆರೋಗ್ಯಕ್ಕೂ ಚಲೋ ಅನಿಸ್ತೈತ್ರಿ ಇದು. ಸೊ ಇವಾಗ ನಾನು ಒಳಗಡೆ ತುಂಬ್ಕೊಳಕ ಹೂರ್ಣ ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ನಾವು ನೋಡಿದ್ ಗಟ್ಟಿ ಆಗ್ಯದ. ಸೊ ಇಷ್ಟು ಹೂರ್ಣ ಇದ್ರೆ ಓಕೆ. ಇದನ್ನ ನಾವು ನಡುವು ಇಟ್ಕೊಂಡು ಈ ರೀತಿಯಾಗಿ ತುಂಬ್ಕೋಬೇಕ್ರಿ. ಸೊ ತುಂಬ್ಕೊಳ್ಳುವಾಗ ಅಂದ್ರೆ ಹೆಂಗು, ಈಗ ನಾವು ಹೋಳಿಗೆ ತುಂಬ್ಕೋತೇವಲ್ಲ ಆ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬರ್ಬೇಕ್ರಿ ಅದನ್ನ. ಅಂದ್ರೆ ನೀಟಾಗಿ ಫೋಲ್ಡ್ ಮಾಡ್ಬೇಕು ಅಷ್ಟೇ. ಜಾಸ್ತಿ ಹತಿಯಾಡೋದು ಮಾಡ್ಬೇಡ್ರಿ, ಯಾಕಂದ್ರೆ ಅದು ಜಿಗಟಲ್ಲ. ಅಕ್ಕಿ ಹಿಟ್ಟಿನ ಜಿಗಟ ಅನ್ಕೊಳ್ಳೋ ಭಾಳ ಸಾಫ್ಟ್ ಇರ್ತೈತಿ. ಕೈಲಿ ನೀಟಾಗಿ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತ. ಇವಾಗ ನೋಡ್ರಿ ಇಷ್ಟು ಚಂದ ತುಂಬ್ಕೊಂಡಿದ್ದೇನೆ. ಈಗ ನೋಡ್ರಿ ಇಷ್ಟು ನೀಟಾಗಿ ಇಷ್ಟು ತುಂಬ್ಕೊಂಡ್ರು ನಡೀತಾವ್ರಿ ಎಲ್ಲ. ನಿಮ್ಗ ಅಂದ್ರೆ ಏನಾರ ಅಚ್ಚು ಮನೇಲಿ ಇತ್ತಂದ್ರೆ ಯೂಸ್ ಮಾಡ್ಬೇಕು ಅನ್ನೋದಿದ್ರೆ, ಸೊ ಇದ ನೋಡ್ರಿ ಮೋದಕದ ಅಚ್ಚು. ಸೊ ಇದಕ್ಕೆ ಒಂಚೂರ ಒಳಗಡೆ ಎಣ್ಣೆ ಸವರ್ಕೊಳ್ಳೋಣ.
ಎಣ್ಣೆ ಸವರ್ಕೊಂಡಾದ್ಮೇಲೆ ಇದನ್ನ ನಾವು ಮಾಡಿರ್ತೀವಲ್ಲ ಅದನ್ನ ಅದ್ರೊಳಗೆ ಇಟ್ಟು ಹೊಳ್ಳಿ ಅದನ್ನ ಫೋಲ್ಡ್ ಮಾಡ್ಕೊಂಡು ಅಚ್ ಮಾಡ್ಕೊಂಡು ಡಿಸೈನ್ ಬಂದೇ ಬರುತ್ತೆ. ಡಿಸೈನ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಏನಾರ ಬಂತಪ್ಪ ಮೋಲ್ಡಿಂದ ಹೊರಗಡೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಇದು ತೆಗೆದು ಬಿಡ್ರಿ. ಒಂದು ಇಲ್ಲಪ್ಪ ನಡೀತದ ಅಂದ್ರೆ ನೀವು ಓಕೆ ಇದ್ರೂ ನಡೀತದ ರೀ. ಸೊ ಶೇಪ್ ಆ ರೀತಿಯಾಗಿ ಶೇಪ್ ಬರಬೇಕು ಅಂದ್ರೆ ಇದಿಷ್ಟು ಮಾಡ್ಕೋಬಹುದು. ನೋಡ್ದ ಮೋಲ್ಡ್ ಎಷ್ಟು ಚಂದ ಆತ್ ನೋಡ್ರಿ, ಇಷ್ಟು ನೀಟಾಗಿ ಕಾಣಕತ್ತದಲ್ಲ. ಸೊ ಇದನ್ನ ದೇವ್ರಿಗೆ ಎಡಿಗೆ ಇಡ್ಲಿಕ್ಕೆ ಅಂತ ಅಂದ್ಕೊಂಡು ಸ್ವಲ್ಪ ಮಾಡ್ಕೋಬಹುದು. ನೀವೇನ್ರಪ್ಪ ಎಡಿ ಮಂದಿಗೆಲ್ಲ ಅಂತ ಸ್ವಲ್ಪ ಟೈಮ್ ತೋತದ, ಹಂಗಾಗಿದ್ರೆ ಸ್ವಲ್ಪ ಬಿಟ್ಬಿಡ್ರಿ. ಇದನ್ನೇನು ಮೋಲ್ಡ್ ಒಳಗೆಲ್ಲ ಹಾಕಕ್ ಹೋಗ್ಬೇಡ್ರಿ. ನೀವು ಡೈರೆಕ್ಟ್ ಆಗಿ ಕೆಲೆ ತುಂಬಿ ಮಾಡ್ಬಿಟ್ರು ನಡೀತದ ರೀ. ಓಕೆ, ಇಲ್ಲ ಮನ್ಯಾಗ ಜಾಸ್ತಿ ಜನ ಇದ್ರೆ ನೀವು ಇದನ್ನ ಮಾಡ್ಕೊಂತ ಕೊಡ್ಬೋದು, ನಡೀತದೆ. ಸೊ ಸಿಂಗಲ್ ಇದ್ದವ್ರಿಗೆ ಸ್ವಲ್ಪ ಇವಾಗೆಲ್ಲ ಅದೆಲ್ಲ ಅಷ್ಟೊಂದು ನೀಟಾಗಿ ಮಾಡ್ಲಿಕ್ಕೆ ಟೈಮ್ ಆಗೋದಿಲ್ಲಲ್ಲ. ಸೊ ಹಿಂಗಾಗಿ ಸ್ವಲ್ಪ ನೀವು ಕೈಲೇನೆ ಬಡ ಬಡ ತಟ್ಕೊಂಡು ಮಾಡೋರಿದ್ರೆ ಈ ರೀತಿಯಾಗಿ ತಟ್ಕೋಬೇಕು. ತಟ್ಕೊಂಡು ಹೋಳಿಗೆ ತುಂಬ್ತೀವಲ್ಲ ಈ ರೀತಿಯಾಗಿ ಹೋಳಿಗೆನ ತುಂಬ್ಕೊಂತ ಬರ್ತೀವಲ್ಲ ಆ ರೀತಿಯಾಗಿ ತುಂಬ್ಕೊಂಡ್ಬಿಟ್ರೆ ಸಾಕು. ನೋಡಿ ಈ ರೀತಿಯಾಗಿ ತುಂಬಿಟ್ರೆ ನಮ್ದು ಮೋದಕದ್ದು ಇನ್ನೊಂದು ಟೈಪು ರೆಡಿನೂ ಆಯ್ತು. ಸೊ ಇದಕ್ಕೂ ನೀವೇನು ಮೋಲ್ಡ್ ಅದು ಮಾಡ್ಲಿಲ್ಲಪ್ಪ ಅಂದ್ರೂ ನಡೀತದ ರೀ. ಸೊ ನಾ ದೇವ್ರಿಗೆ ಎಡಿ ಹಿಡಿಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಮೋಲ್ಡನ್ನ ಯೂಸ್ ಮಾಡೀನಿ ಅಷ್ಟೇ. ಓಕೆ, ನಾನು ಈಗ ಅಷ್ಟು ಮೋದಕ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ನಾನು ಅಂಗಾರಕ ಸಂಕಷ್ಟ ಇದ್ರೆ 9, 11 ಅಥವಾ 21 ಮಾಡಿರ್ತೀನಿ. ನಮ್ಮ ಮನ್ಯಾಗ ಜನ ಕಡಿಮೆ ಇದ್ದೇವಲ್ಲ ಅಂತ ಹೇಳಿ ನಾ ಹೆಚ್ಚು 9 ಅಥವಾ 11 ಅಷ್ಟೇ ಮಾಡಿರ್ತೀನಿ. ಸೊ ಇವಾಗ ಏನ್ ಮಾಡ್ಬೇಕು, ತಳಗ ಒಂದು ಡಬರಿ ಇಡಬೇಕು, ಅದಕ್ಕೆ ತಳಗ ನೀರ್ ಹಾಕೋಬೇಕು, ಸ್ಟೀಮ್ ಕೊಡ್ಬೇಕಲ್ಲ ಅದಕ್ಕಾಗಿ. ಸೊ ಇದನ್ನ ಇಡ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀನಿ, ಅದಕ್ಕೂ ಎಣ್ಣೆ ಸವರ್ಕೊಂಡು ಅದ್ರ ಮೇಲ್ಗಡೆ ಇದನ್ನು ಮೋದಕನ್ನ ಪ್ಲೇಸ್ ಮಾಡ್ಬೇಕು. ನಿಮ್ಗೆ ಇದು ಇಡ್ಲಿ ಸ್ಟ್ಯಾಂಡ್ ಬೇಡಪ್ಪ ಅಂತಂದ್ರೆ ಬೇಕಾದ್ರೆ ಕೆಳಗಡೆ ಒಂದು ಇದ್ರ ಮೇಲ್ಗಡೆ ಒಂದು ತೂತು ಇರುವಂತ ತಾಟ್ ಮುಚ್ಚಿ ಅದ್ರ ಮೇಲ್ಗಡೆ ನೀವು ಎಲ್ಲಾನು ಇವನ್ನ ಪ್ಲೇಸ್ ಮಾಡ್ಬೋದು. ಬಟ್ ಡೈರೆಕ್ಟ್ ಪ್ಲೇಸ್ ಮಾಡೋಂಗಿಲ್ಲ, ಅದಕ್ಕೆ ಸ್ವಲ್ಪ ತೊಳಗೆ ಬಟ್ಟೆ ಹಾಕ್ಬೇಕಾಗತ್ತೆ, ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ಇವನ್ನ ಪ್ಲೇಸ್ ಮಾಡ್ಬೇಕಾಗತ್ತೆ, ಇಡ್ಬೇಕಾಗತ್ತೆ. ಸೊ ಇಟ್ಟು ಸ್ಟೀಮ್ ಕೊಟ್ರೆ ಸಾಕು. ಎಷ್ಟು ಒಂದು 5 ನಿಮಿಷ ಸ್ಟೀಮ್ ಆದ್ರೆ ಓಕೆ ನಡೀತದ. ಬಟ್ ಒಂದ್ರ ಮೇಲೆ ಇಡಬೇಡ್ರಿ, ಯಾಕಂದ್ರೆ ಪ್ಲೇಟ್ಸ್ ಒಂದಕ್ಕೊಂದು ಹತ್ತತಾವಲ್ಲ. ಹಿಂಗಾಗಿ ಒಂದು ಮೋದಕ ದೊಡ್ಡ ಇದ್ರೆ ಸೈಜ್ ಸರಿ ಬರೋದಿಲ್ಲ ರೀ, ಹತ್ಕೊಂಡ್ಬಿಡ್ತಾವ, ಫ್ಲಾಟ್ ಹಾಕಾವ ಅಂತ ಹೇಳಿ ಒಂದ್ರ ಮೇಲೆ ಇಡಾಕ್ ಹೋಗ್ಬಿಡ್ರಿ. ಜಸ್ಟ್ ಒಂದು ಪ್ಲೇಟ್ ಯೂಸ್ ಮಾಡ್ಕೊಂಡೆ ನೀವು ಸ್ಟೀಮ್ ಕೊಡ್ಬೇಕಾಗತ್ತೆ. ಇವಾಗ ನೋಡ್ರಿ ನಮ್ಮ ಮೋದಕ್ ಅಂತೂ ಕರೆಕ್ಟ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದಾವೆ. ನಮ್ಮ ಗಣಪಗಂತೂ ಎಡಿಗೆ ಮಸ್ತ್ ಆಗಿದಾವ್ರಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ದಲ್ಲಿ ಜೈ ಗಣಪ ಅಂತ ಹೇಳಿ ಹಾಕಿ. ನೆಕ್ಸ್ಟ್ ನನ್ನ ವಿಡಿಯೋ ನೋಡಬೇಕು ಅಂತಂದ್ರೆ ಸೊ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.